ನಮಸ್ಕಾರ ದೇವರು. ಬೆಳಗ್ಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿ ಕಾರ್ ಬೇಕು ಸ್ವಲ್ಪ ಅಂತ ಹೇಳ್ದ. ಸೊ ಅದಕ್ಕೆ ಕಾರ್ ಕೊಟ್ಬರೋಣ ಅಂತ ಕಾರ್ ಎತ್ಕೊಂಬರೋಕ್ಕೆ ನಾನು ನಮ್ಮ ಅಣ್ಣ ಹೋದ್. ಅಷ್ಟೊತ್ತಿಗೆ ನಮ್ಮ ಫ್ರೆಂಡು ಗ್ಯಾರೇಜ್ ಹತ್ರನೇ ಬಂದಿದ್ರು. ಅವ್ರಿಗೆ ಕಾರ್ ಕೊಟ್ಬಿಟ್ಟು ನಾವು ಹಂಗೆ ಗ್ಯಾರೇಜಲ್ಲಿ ಕೆಲಸ ಮಾಡೋಣ ಅಂತ ಬಂದ್ವಿ. ಗ್ಯಾರೇಜಲ್ಲಿ ಒಂದು ಗಾಡಿ ಸರ್ವಿಸ್ ಬಂದಿತ್ತು. ಆ ಗಾಡಿಗೆ ಐಟಮ್ ತರೋಣ ಅಂತ ನಾನು ನಮ್ಮ ಅಣ್ಣ ಆಚೆ ಹೊರಟ್ವಿ. ಆಚೆ ನೋಡಿದ್ರೆ ಬಿಸಿಲು ಫುಲ್ ಸ್ಲಿಪ್ಪರ್ ಶಾಟ್ ಹೊಡಿದಾಯಿತು. ಬಿಸಿಲು ನೋಡಿದ್ರು ಹೆಂಗೆ ಹೊಡಿದೈತೆ, ಓಡಾಡೋಕ್ಕೆ ಆಗಲ್ಲ ಆಚೆ ಕಡೆ. ಆಟೋಮೊಬೈಲ್ಸಲ್ಲಿ ಆ ಹುಡುಗ ನಾನು ವೀಡಿಯೋ ಮಾಡೋದು ನೋಡಿ ನಾಚ್ಕೊಂಡು ಆ ಕಡೆ ತಿರ್ಕೊಂಬಿಟ್ಟ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಅವನು ನಾಚ್ಕೊಳ್ಳೋದು ನೋಡೋಕ್ಕಾಗದೆ ಅವ್ರ ಓನರ್ ಹತ್ರನೇ ಮಾತಾಡಿ ಅವ್ರ ಹತ್ರನೇ ಐಟಮ್ ಇಸ್ಕೊಂಡು ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಹಂಗೆ ಮೊಬೈಲ್ ಅಂಗಡಿಗೆ ಹೋದೆ. ನನ್ನ ಫೋನ್ಗೆ OTG ಕೇಬಲ್ ಬೇಕಾಗಿತ್ತು. ಅದನ್ನ ತಗೊಂಬರಕ್ಕೆ ಅಂತ ಹೋದ್ವಿ. ಅದನ್ನ ತಗೊಂಡು ಹಂಗೆ ಅಲ್ಲಿಂದ ಗ್ಯಾರೇಜಿಗೆ ಬಂದು ಸರ್ವಿಸ್ ಗಾಡಿ ಕೆಲಸ ಮಾಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಅವ್ನ ಕೆಲಸ ಮುಗಿಸ್ಕೊಂಡು ಕಾರ್ ತಗೊಂಡು ನಮ್ಮ ಗ್ಯಾರೇಜ್ ಹತ್ರ ಬಂದ. ಆಮೇಲೆ ಕಾರ್ ಇಸ್ಕೊಂಡು ಅವ್ನ ಅವ್ರ ಮನೆ ಹತ್ರ ಬಿಟ್ಟು ಬರೋಕ್ಕೆ ಅಂತ. ಆಮೇಲೆ ಮನೇಲಿ ನೀರು ಖಾಲಿಯಾಗಿದೆ, ನೀರು ತಗೊಂಬರೋಕು ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ನೋಡಿದ್ರೆ ಅಂಗಡಿ ಬಾಕ್ಲಾಕಿತ್ತು. ಆಚೆ ಸ್ಕ್ಯಾನರ್ ಇತ್ತು. ಸೊ ನೀರು ಬರುತ್ತೆ ಅಂತ ಸ್ಕ್ಯಾನ್ ಮಾಡಿದೆ. ಅಲ್ಲಿ ನೋಡಿದ್ರೆ ಅಮೌಂಟ್ ಕಟ್ಟಾಯಿತು, ನೀರೇ ಬರಲಿಲ್ಲ. ಆಮೇಲೆ ಅಲ್ಲಿಂದ ಮನೆಗೆ ಬಂದೆ. ಅಷ್ಟೊತ್ತಿಗಾಗಲೇ ಟೈಮ್ ಆಗಿತ್ತು. ಸೊ ಊಟ ಮಾಡಿ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಇವತ್ತು ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.